ಚಾನಲ್. ಇನ್ನು ಇವತ್ತು ಈ ರೋಸಾ ಹೂವು ಎಲ್ಲ ಒಣಗಿಸ್ಕೊತಾ ಇದ್ನಲ್ಲ, ನಮ್ಮ ಟೆರೆಸ್ ಗಾರ್ಡನಲ್ಲಿ ಬಿಟ್ಟಿರೋಂಥ ಹೂವನ್ನ ದೇವ್ರಿಗೆ ಇಟ್ಟಿರೋದು, ಅದನ್ನು ಬಿಸಾಕೋದು ಬೇಡ, ಒಣಗಿಸ್ಕೊಂಡ್ಬಿಟ್ಟು ರೋಸ್ ಪೌಡರ್ ಮಾಡಿಕೊಂಡು ಫೇಸ್ಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಣಗಿಸ್ಕೊಂಡಿದ್ದೀನಿ. ಸುಮಾರು ದಿನದಿಂದ ಒಣಗಾಕಿದ್ದೆ, ಒಂದು ಆಲ್ಮೋಸ್ಟ್ ಆಯಿತು, ಒಂದು ತಿಂಗಳಿಂದನೂ ಒಣಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದು ದಿನ ಮಳೆ ಇರುತ್ತೆ, ಒಂದೊಂದು ದಿನ ಮಳೆ ಮೋಡ ಇರುತ್ತೆ, ಒಂದಿನ ಬಿಸಿಲಿರುತ್ತೆ. ಬಿಸಿಲಲ್ಲಿ ಹಾಕಿದ್ರೆ ಗಾಳಿಗೆಲ್ಲ ಹಾರ್ಕೊಂಡು ಹೋಗುತ್ತೆ. ಸೊ ಒಣಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಯಿತು. ಹೆಂಗೋ ಸದ್ಯ ಒಣಗ್ತು. ಇವತ್ತು ಪೌಡರ್ ಮಾಡ್ಕೊಂಡ್ಬಿಡೋಣ. ಮತ್ತೆ ಮತ್ತೆ ನಾನು ಒಣಗಾಕಿ ಇಟ್ಟಂಗೆಲ್ಲ ಅದು ಮೆತ್ತಗಾಗ್ತಾ ಇರುತ್ತೆ. ಮತ್ತೆ ಒಣಗಾಕೋಕೆ ಹೋದರೆ ಆ ಗಾಳಿಗೆಲ್ಲ ಹಾರ್ಕೊಂಡು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದಿನ ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ಟು ಇವತ್ತು ಪೌಡರ್ನ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಅಂದ್ಬಿಟ್ಟು. ಇಷ್ಟು ರೋಸಾ ಪೌಡರು ನಾವು ಹೊರಗಡೆ ಮಾರ್ಕೆಟಲ್ಲಿ ತೊಗೊತೀವಿ ಅಂತಂದರೆ ಏನಿಲ್ಲ ಅಂದರೂ ಒಂದು 300 ರುಪೀಸ್ ಪೇ ಮಾಡಬೇಕಾಗುತ್ತೆ. ಇನ್ನು ಈ ಪೌಡರೆಲ್ಲ ಮಾಡಿಟ್ಟು ಅದಾದಮೇಲೆ ಬೆಳಗ್ಗೆಯಿಂದ ಪಾತ್ರೆ ತೊಳೆದಿರಲಿಲ್ಲ. ಅಂದರೆ ಜರ್ನಿ ಮಾಡಿ ಟಯರ್ಡ್ ಆಗಿತ್ತಲ್ವ ಬುಧವಾರ, ಹಾಗಾಗಿ ಬೆಳಗ್ಗೆ ಟಿಫನ್ ಮಾಡಿದೆ. ಅದಾದಮೇಲೆ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಅದು ಇದೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು, ಇನ್ನು ಬಟ್ಟೆ ವಾಶ್ಗೆ ಹಾಕೋವು ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು. ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಮೂಲಂಗಿ ಸಾಂಬಾರು ಮತ್ತು ಅನ್ನ ಅಡುಗೆ ಮಾಡಿಬಿಟ್ಟು ಊಟ ಎಲ್ಲ ಮಾಡಿ ಮತ್ತೆ ನಾನು ರೆಸ್ಟ್ ಮಾಡಿದೆ. ಅದಾದಮೇಲೆ ನೈಟು ಒಂದು 7:30 ಇವಾಗ ಪಾತ್ರೆ ತೊಳ್ಕೊಂಡು ಮತ್ತೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಏನೂ ಮಾಡಿರಲಿಲ್ಲ, ಟಯರ್ಡ್ ಆಗಿದ್ದರಿಂದ. ಹಾಗಾಗಿ ಬಾಳೆಕಾಯಿ ಇತ್ತು, ಅದಕ್ಕೆ ಊಟಕ್ಕೆ ನೆಂಚ್ಕೊಳಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಾಳೆಕಾಯಿದು ಒಂಥರ ಫಿಂಗರ್ ಚಿಪ್ಸ್ ಮಾಡ್ತೀವಲ್ವ, ಆ ಥರ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬಾಳೆಕಾಯಿದು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಸಂಜೆ ಸ್ನ್ಯಾಕ್ಸ್ಗಾಗಿರ್ಬೋದು ಮತ್ತು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಬಾಳೆಕಾಯಿ ಇವಾಗ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಉದ್ದುದ್ದಕ್ಕೆ ನಾನು ಹೆಚ್ಕೊತಾ ಇದ್ದೀನಿ. ಅಗಲವಾಗಿ ಸೌತೆಕಾಯಿ ಎಲ್ಲ ಹೆಚ್ಕೊತೀವಲ್ವ, ಅದೇ ರೀತಿ ಕೂಡ ಮಾಡ್ಕೊಬೋದು. ಅದು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ. ಅಂದರೆ ಒಂಥರ ಸ್ನ್ಯಾಕ್ಸ್ಗೆ ಮಾಡೋದಾದರೆ ಈ ಥರ ಉದ್ದಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿವತ್ತು ಉದ್ದಕ್ಕೆ ಹಚ್ಕೊಂಡು ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ನಾನು ರೆಸಿಪಿ ನೋಡಿದಾಗ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಅಂದರೆ ಒಂದು ರೆಸಿಪಿ ನೋಡ್ತಾ ಇದ್ದರೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನ ಮನಸ್ಸಿಗೆ ಬರುತ್ತೆ. ಆವಾಗ ನಾನು ಟ್ರೈ ಮಾಡ್ತೀನಿ. ಅದು ಆ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಈ ರೆಸಿಪಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಬಾಳೆಕಾಯಿಯಿಂದ. ಮತ್ತು ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ನಾವು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮನೇಲಿ ತರಕಾರಿಯಿಂದ ಮಾಡೋಂಥ ಏನೋ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡ್ತಾಯಿದ್ರೆ ಮಕ್ಕಳಿಗೂ ಅಷ್ಟೇ, ಹಾಗೆ ದೊಡ್ಡವ್ರಿಗೂ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೊರಗಡೆ ಜಂಕ್ ಫುಡ್ಡು ತೊಗೊಂಡು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ತರಕಾರಿಯಿಂದ ಏನಾದರೂ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯವಾಗಿರ್ತೀವಿ. ನಾನು ಬಾಳೆಕಾಯಿನ ಪಲ್ಯ ಮಾಡೋಣ ಅಂತೇಳಿ ತಂದಿದ್ದೆ. ಸೊ ಹೀಗೆ ರೆಸಿಪಿ ನೋಡ್ತಾ ಇರುವಾಗ ಇದೊಂದು ನನಗೆ ನೋಡಿದೆ, ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇದು ಹೇಗೆ ಮಾಡೋದಂತೇಳಿ ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 5-6 ಎಸ್ಲಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ, ಕರಿಬೇವು, ಸೋಂಪು ಕಾಳು ಇವಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ. ಇನ್ನು ಇವು ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಇದಕ್ಕೆ ಚಿರೋಟಿ ರವೆ ಇಲ್ಲಾಂದರೆ ಉಪ್ಪಿಟ್ಟು ರವೆ ವೈಟ್ ಬರುತ್ತಲ್ವ ಅದು,
ಅದನ್ನು ಒಂದು 2 ಸ್ಪೂನಷ್ಟು ತೊಗೊತಾ ಇದ್ದೀನಿ. ಮತ್ತು ಅಚ್ಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಅರಿಶಿನ ಹಾಕ್ಕೊತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಫಸ್ಟ್ ಇವಾಗ ಇದರಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ವ, ಎಷ್ಟು ಮಿಕ್ಸ್ ಆಗುತ್ತೋ ಅಷ್ಟು ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಈ ಪೌಡರ್ಗಳೆಲ್ಲ ಮಿಕ್ಸ್ ಮಾಡಿ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ, ಕರಿಬೇವು ಮತ್ತು ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಇದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನೇನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಈ ಸೋಂಪು ಕರಿಬೇವು ಎಲ್ಲ ರುಬ್ಕೊತೀವಲ್ವ, ಅದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಆದಷ್ಟು ನಾವು ಏನು ನಾನ್ ಸ್ಟಿಕ್ ತವಾದಲ್ಲಿ ನಾವು ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ಅಂದರೆ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಇದಕ್ಕೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿರಲಿಲ್ಲ, ನಾನು ಇಲ್ಲಿ ಸ್ಟೀಲ್ ಕಡಾಯಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನ್ ಸ್ಟಿಕ್ಕಲ್ಲಿ ಮಾಡಿಕೊಂಡ್ರೆ ಏನು ಅದು ಕಪ್ಪಗಾಗೋದಿಲ್ಲ. ಈ ಸ್ಟೀಲಲ್ಲಿ ನಾವು ಎಣ್ಣೆಯಿಂದ ನಾವೇನಾದರೂ ಈ ಥರ ಫ್ರೈ ಮಾಡ್ತಾ ಇದ್ದೀವಿ ಏನಾದರೂ ಅಂತಂದರೆ ತುಂಬ ಕಪ್ಪಗಾಗುತ್ತೆ, ತೊಳೆಯೋದು ತುಂಬ ಕಷ್ಟ ಆಯಿತು ನನಗಂತೂ ಈ ಕಡಾಯಿನ. ಮಧ್ಯಾಹ್ನ ಸಾಂಬಾರು ಮಾಡಿದ್ದಿತ್ತು, ಅದಕ್ಕೆ ಇವಾಗ ಮಧ್ಯಾಹ್ನ ಅನ್ನ ಮಾಡಿದ್ದು ಕೂಡ ಇತ್ತು. ಮುದ್ದೆ ಮತ್ತು ಈ ಬಾಳೆಕಾಯ್ದು ಈ ಚಿಪ್ಸ್ ಥರದ್ದು ಮಾಡ್ತಾಯಿದ್ದೀನಿ. ಹಾಗೆ ಟೈಮ್ ಕೂಡ ನೋಡ್ತಾ ಇದ್ದೀನಿ. ಏನಾದ್ರು ಒಂದು ಈ ಥರ ಊಟಕ್ಕೆ ನೆಂಚ್ಕೊಳ್ಳೋಕೆ ಏನಾದ್ರು ಮಾಡೋಕ್ಕೆ ಹೋಯ್ತು ಅಂತಂದರೆ ಟೈಮು ಅದೆಷ್ಟು ಬೇಗ ಫಾಸ್ಟಾಗಿ ಓಡ್ತಾ ಇರುತ್ತೆ. ನಾವು ಟೈಮ್ ಅಂದರೆ ಟೈಮ್ ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ, ಜಾಸ್ತಿ ಲೇಟ್ ಅಡುಗೆಗಳು ಮಾಡೋಕ್ಕೋಗಲ್ಲ. ಪ್ರತಿದಿನ ಯಾವ ಟೈಮಲ್ಲಿ ಊಟ ಮಾಡಬೇಕೋ ಆ ಟೈಮಲ್ಲೇ ಊಟ ಮಾಡೋದು. ಅಂದರೆ ಆ ಟೈಮ್ಗೆ ಅಡುಗೆ ಮಾಡಿಟ್ಬಿಡ್ತೀನಿ. ಊಟ ಮಾಡೋರು ಮಾಡ್ಬೋದು, ಇಲ್ಲಾಂದರೆ ಅಂದರೆ ಲೇಟ್ ಆದರೂ ಆಗ್ಬೋದು, ಆ ಟೈಮ್ಗಾದರೂ ತಿನ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಯಾವ್ಯಾವ ಟೈಮ್ಗೆ ಅಡುಗೆ ಮಾಡಬೇಕೋ ಆ ಟೈಮ್ಗೆ ಮಾಡಿ ಇಟ್ಬಿಡ್ತೀನಿ. ಇವಾಗ ಇಲ್ಲಿ ಮುದ್ದೆ ಮಾಡ್ಕೊತ ನಾನು ಈ ಬಾಳೆಕಾಯ್ದು ಚಿಪ್ಸ್ನ ಕೂಡ ಮಾಡ್ಕೊತಾ ಇದ್ದೀನಿ. ಆವಾಗಲೇ ನಾನು ಎಣ್ಣೆ ಮರ್ತುಬಿಟ್ಟು ಈ ಥರ ಏನಾದರೂ ಡೀಪ್ ಫ್ರೈ ಮಾಡೋ ಥರ ಏನಾದ್ರು ಇತ್ತು ಅಂತಂದರೆ ಈ ಕೋಲ್ಡ್ ಪ್ರೆಸ್ಡ್ ಆಯಿಲು, ಕಡಲೆಕಾಯಿ ಎಣ್ಣೆ ಏನೂ ಆಗಲ್ಲ. ಈ ಸನ್ಫ್ಲವರ್ ಆಯಿಲ್ ಇದೆಯಲ್ಲ ಅದೊಂಥರ ಸ್ಮೆಲ್ ಬರುತ್ತೆ, ಸನ್ಫ್ಲವರ್ ಥರನೇ ಬರುತ್ತೆ, ಫಿಲ್ಟರ್ ಆಗಿರಲ್ಲ. ಹಾಗಾಗಿ ಅದಕ್ಕೆ ಫಿಲ್ಟರ್ ಆಗಿರೋಂಥ ಎಣ್ಣೆನೂ ಇಟ್ಕೊಂಡಿದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ. ಅದನ್ನು ಹಾಕಬೇಕಾಗಿತ್ತು. ಆ್ಯಕ್ಚುಲಿ ನಾನು ಮರ್ತುಬಿಟ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹಾಕಿದೆ. ಸರಿ, ಇನ್ನೇನು ಖಾಲಿ ಚೂರೇ ಹಾಕಿದ್ದು, ಒಂದು ಸಾರಿನ ಚೋಟ್ ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಚೋಟಷ್ಟು ಹಾಕಿದೆ. ಇನ್ನು ನೆಕ್ಸ್ಟ್ ಮತ್ತೆ ಫಿಲ್ಟರ್ ಆಯಿಲ್ನ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಆ ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಎಷ್ಟು ಕಪ್ಪಗಾಗ್ತಾಯಿದೆ ಆ ಬಾಣಲಿ ಅಂತ ಅಂದ್ಬಿಟ್ಟು. ಇನ್ನಿವಾಗ ಮಗನಿಗೆ ಊಟ ಬೇಡ ಅಂತೇಳಿದ್ದ, ಸೊ ಹಾಗಾಗಿ ಅವನಿಗೆ ಬರೀ ಬಾಳೆಕಾಯಿ ಫ್ರೈ ಮಾಡಿದ್ನಲ್ಲ ಅದನ್ನ ಹಾಕ್ಕೊಡ್ತಾಯಿದ್ದೀನಿ ತಿನ್ನೋದಕ್ಕೆ. ಇನ್ನು ಯಜಮಾನ್ರಿಗೆ ಊಟಕ್ಕೆ ಬಡಿಸ್ಕೊಡ್ತಾಯಿದ್ದೀನಿ. ಸ್ವಲ್ಪ ಮುದ್ದೆಗೆ ರೈಸ್ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಸೊ ಅದೇ ಅವನು ಊಟ ಬೇಡ ಅನ್ನಲ್ವ, ಅದಕ್ಕೋಸ್ಕರ ನೀರು ತೆಗೆದಿದ್ದರಿಂದ ಏನೋ ಮುದ್ದೆಗೆ ರೈಸು ಜಾಸ್ತಿ ಆಯಿತು ಅಂತ ಅನಿಸ್ತು. ಇನ್ನು ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆ ಫಸ್ಟ್ ಎದ್ದು ಬಂದು ಇವಾಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಫಸ್ಟ್ ಮೇನ್ ಡೋರ್ ಓಪನ್ ಮಾಡ್ತೀನಿ. ಮೇನ್ ಡೋರ್ ಓಪನ್ ಮಾಡಿ ಆಮೇಲೆ ಹೊರಗಡೆ ಹೋಗಿ ತುಳಸಿ ಅಮ್ಮನಿಗೆ ನಮಸ್ಕಾರ ಮಾಡಿ ಆಮೇಲೆ ಒಳಗಡೆ ಬಂದು ಸೀದಾ ಏನು ಇದಕ್ಕೆ ಹೋಗ್ಬಿಡ್ತೀನಿ ಬ್ರಷ್ ಮಾಡೋದಕ್ಕೆ. ಅಂದರೆ FM ಹಾಕ್ಬಿಟ್ಟು ಹೋಗಿ ಬ್ರಷ್ ಮಾಡ್ಕೊತಾ ಇರ್ತೀನಿ. ಸೊ ಆಮೇಲೆ ಕಾಫಿ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡೋದಕ್ಕೆ ಒಂದು 7 ಗಂಟೆಗೆ ಕಿಚನ್ಗೆ ಬಂದೆ ನಾನು. ಇವಾಗ ಸೀಮೆ ಬದನೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಟಿಫನ್ಗೆ ಅಂತ ಅಂದ್ಬಿಟ್ಟು ಕೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಎದ್ದು ಬ್ರಷ್ ಮಾಡಿ ಕೂತ್ಕೊಂಡು ಕಾಫಿ ಅದು ಇದು ಕುಡಿಯೋಷ್ಟೊತ್ತಿಗೆ ಒಂದು ½ ಅನ್ ಅವರ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಡ್ರೈ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸೀಮೆ ಬದನೆಕಾಯಿನ 2 ಸೀಮೆ ಬದನೆಕಾಯಿನ ಇವಾಗ ಸಿಪ್ಪೆ ತೆಗೆದು ಹೆಚ್ಕೊತಾ ಇದ್ದೀನಿ. ಒಂದು ಸೀಮೆ ಬದನೆಕಾಯಿ ತುಂಬ ದೊಡ್ಡದು, ಒಂಥರ ಒಳಗಡೆ ಎಲ್ಲ ಕೆಂಪಾಗೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಬಿಸಾಕ್ಬಿಟ್ಟು ಒಂದೇ ಒಂದು ಸೀಮೆ ಬದನೆಕಾಯಲ್ಲಿ
ಒಂದು ಇಬ್ಬರಿಗಾಗಷ್ಟು ಆಯಿತು ಅಷ್ಟೇ. ಮತ್ತು ಇದು ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಚಪಾತಿಗೆ ಅಂತ ಅಂದ್ಬಿಟ್ಟು ಇದು ಒಂದು ಸ್ವಲ್ಪ ಪಲ್ಯ ಮಾಡ್ತಾಯಿದ್ದೀನಿ ಇವಾಗ. ಸೊ ಇನ್ನೊಂದು ಸೀಮೆ ಬದನೆಕಾಯಿ ಇದ್ದಿದ್ರೆ ಎಲ್ರಿಗೂ ಆಗ್ತಾಯಿತ್ತು, ಬಟ್ ಅದು ಒಂಥರ ಕೆಂಪುಗೆ ಕೆಟ್ಟೋಗಿತ್ತಲ್ಲ, ಹಾಗಾಗಿ ಬಿಸಾಕ್ಬಿಟ್ಟೆ. ಇನ್ನು ಈ ಪಲ್ಯಕ್ಕೆ ಲಾಸ್ಟಿಗೆ ಗರಂ ಮಸಾಲ ಹಾಕ್ತೀನಿ ನಾನು. ಏನಿಲ್ಲ, ಇದು ತುಂಬ ಸಿಂಪಲ್ ಪಲ್ಯ. ಈರುಳ್ಳಿ, ಹಸಿಮೆಣ್ಸಿಕಾಯಿ, ಸಾಸಿವೆ ಇವೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಸೀಮೆ ಬದನೆಕಾಯಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಕಾಫಿ ಗ್ಲಾಸಲ್ಲಿ ಒಂದು 1/4 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಸಿಮ್ಮಲ್ಲಿ ಬೇಯಿಸ್ಕೊಂಡು ಅದಾದಮೇಲೆ ಲಾಸ್ಟಿಗೆ ಗರಂ ಮಸಾಲ, ಹಸಿ ಕಾಯಿ ತುರಿ ಹಾಕ್ಬಿಟ್ಟು ಒಂದು 2-3 ನಿಮಿಷ ಹಾಗೆ ಬಿಟ್ಬಿಟ್ಟು ಸ್ವಿಚ್ ಆಫ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಇದು ಅನ್ನ ಸಾಂಬಾರು ಜೊತೆ ನೆಂಚ್ಕೊಳ್ಳೋದಕ್ಕೆ, ಚಪಾತಿಗೆ ಚೆನ್ನಾಗಿರುತ್ತೆ. ಹಾಗೆ ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ ನಾನು ABC ಜ್ಯೂಸ್ ಮಾಡಿದ್ದೆ, ಅದನ್ನ ಎಳೆ ಬಿಸಿಲಲ್ಲಿ ಕುತ್ಕೊಂಡು ಕುಡಿದ್ಬಿಟ್ಟು, ಮತ್ತು ಕಡಲೆಕಾಯಿ ಚಟ್ನಿ ಮಾಡೋದಕ್ಕೆ ಕಡಲೆಕಾಯಿ ಇರಲಿಲ್ಲ, ಅದನ್ನು ಕೂಡ ಸುಲ್ಕೊಂಡು ಮೇಲ್ಗಡೆ ಎಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ಕೆಳಗಡೆ ಬಂದು ಚಟ್ನಿ ಮಾಡಿ ಮತ್ತು ಚಪಾತಿ ಮಾಡಿ ಯಜಮಾನ್ರಿಗೆ ಕೊಟ್ಟು ನಾನು ಕೂಡ ತಿಂದು ಮತ್ತು ರೆಸ್ಟ್ ಮಾಡಿದೆ ನಾನು. ಅಂದರೆ ಮಧ್ಯಾಹ್ನ ಅಡುಗೆ ಮಾಡೋದೇನೂ ಇರಲಿಲ್ಲ, ಚಟ್ನಿ ಇತ್ತಲ್ಲ, ಚಪಾತಿ ಇಲ್ಲ ರೈಸ್ ಜೊತೆನೂ ಕೂಡ ಚಟ್ನಿ ಚೆನ್ನಾಗಿರುತ್ತೆ ಕಲ್ಸ್ಕೊಂಡು ತಿನ್ನೋದಕ್ಕೆ. ಚಟ್ನಿ, ಅನ್ನ ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮನೇಲಿ ಯಜಮಾನ್ರು ಇಲ್ದಿದ್ದರಿಂದ ನಾವು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಇನ್ನು ಮಧ್ಯಾಹ್ನ ರೆಸ್ಟ್ ಮಾಡಿ ಸಂಜೆ ಅವರು ಬಂದರು, ಒಂದು 4 o'clock ಹಂಗೆ ಬಂದರು. ನಾನು 4:30ಗೆ ಟೀ ಎಲ್ಲ ಮಾಡಿ ತೊಗೊಂಬಂದು ಕುಡಿದು 5 ಗಂಟೆಯಿಂದ 6 ಗಂಟೆವರೆಗೂ ಮೇಲಿಂದ ಕೆಳಗಡೆವರೆಗೂ 9 ಫ್ಯಾನುಗಳ ಒರೆಸ್ಕೊತಾ ಇದ್ದೀನಿ ಇವತ್ತು. ಬರೀ 1 hour ಆದರೆ ಸಾಕು ಒಂದೊಂದು ಫ್ಯಾನ್ ಒರೆಸ್ಕೊಳ್ಳೋದಕ್ಕೆ, 2-3 ನಿಮಿಷ ಅಷ್ಟೇ. ಬಟ್ ನಾವು ಅವಾಗ ಮಾಡೋಣ ಇವಾಗ ನನಗೇನು ಮಾಡೋದಕ್ಕೆ ಏನು ಸೋಂಬೇರಿತನ ಮಾಡಲ್ಲ ಮನೆ ಕೆಲಸ ಮಾಡೋದಕ್ಕೆ. ಆದರೆ ಟೈಮ್ ಸಾಕಾಗ್ತಾ ಇರಲ್ಲ. ಯಾವಾಗಲೂ ಟಿಫನ್ ಮಾಡು, ಅಡುಗೆ ಮಾಡು, ಸ್ನಾನ, ಪೂಜೆ ಮತ್ತು ಟಯರ್ಡು, ರೆಸ್ಟು ಇಷ್ಟರಲ್ಲೇ ಬೆಳಗಾಗುತ್ತೆ, ಸಂಜೆ ಆಗುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಸಾಕಾಗ್ತಾ ಇರಲ್ಲ. ಆ ವಾರ ಮಾಡ್ಕೊಳ್ಳೋಣ, ಈ ವಾರ ಮಾಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ತಿಂಗಳುಗಳು, ವಾರಗಳು ಹೊರ್ಟೋಗ್ಬಿಟ್ಟಿರುತ್ತೆ. ಸರಿ, ಇವತ್ತು ಮಾಡ್ಕೊಂಡ್ಬಿಡೋಣ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದು ಫ್ಯಾನುಗಳು. ಸೊ ಧೂಳಂತೂ ಕಾಣಿಸ್ತಾ ಇತ್ತು ಬೆಡ್ರೂಮಲ್ಲೆಲ್ಲ. ಫ್ಯಾನುಗಳು ಕಪ್ಪಿಗೆ ಸೈಡಲ್ಲೆಲ್ಲ ಕಾಣಿಸ್ತಾ ಇತ್ತು. ಸರಿ, ಇವತ್ತು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮೇಲಿಂದ ಎಲ್ಲ ಒರೆಸ್ಕೊಂಡು ಇವಾಗ ಬರ್ತಾ ಇದ್ದೀನಿ. ನಾನೇ ವಿಡಿಯೋ ಶೂಟ್ ಮಾಡ್ಕೊತಾ ಇರೋದು, ಯಾರೂ ಮಾಡ್ತಾಯಿಲ್ಲ. ಸೊ ವಿಡಿಯೋ ಶೂಟ್ ಮಾಡ್ಕೊತಾ ಇದನ್ನು ಕ್ಲೀನ್ ಮಾಡ್ಕೊತಾ ಬರೀ 1 ಅವರಲ್ಲೇ ನಾನು ಮುಗಿಸ್ಕೊಂಡೆ. ವಿಡಿಯೋ ಶೂಟ್ ಮಾಡೋದೆಲ್ಲ ಏನಿಲ್ಲ ಅಂದರೂ ಒಂದು 40 ಮಿನಿಟ್ಸ್ ಅಷ್ಟು ಸಾಕಾಗುತ್ತೆ. ವಿಡಿಯೋ ಶೂಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಬಂದರೆ ಒಂದು 1 hour 10 ಮಿನಿಟ್ಸು 15 ಮಿನಿಟ್ಸ್ ಏನೋ ಆಯಿತು. ನೀವು ನಾನು ಹಿಂದೆಗಡೆ ಟೈಮ್ ಕೂಡ ನೋಡ್ಬೋದು, 5:30 ಆಗಿತ್ತು. ನಾನು ಆಗಲೇ ಕೆಳಗಡೆ ಇದ್ದೆ, ಕ್ಲೀನ್ ಮಾಡ್ತಾಯಿದ್ದೆ. ಇವಾಗ ಕೆಳಗಡೆ ಲಿವಿಂಗ್ ರೂಮಲ್ಲಿ 2 ಫ್ಯಾನುಗಳು ಕೂಡ ಒರೆಸ್ಕೊತಾ ಇದ್ದೀನಿ. ಹಾಗೆ ಲೈಟು ಮತ್ತು ಟ್ಯೂಬ್ಲೈಟ್ ಮೇಲೆ ಧೂಳು ಮತ್ತು ಇದು ವಾಚ್ ಮೇಲೆ ಇರೋಂಥ ಧೂಳು ಅದನ್ನು ಕೂಡ ಎಲ್ಲ ಒರೆಸ್ಕೊತಾ ಇದ್ದೀನಿ. ಎಲ್ಲಿ ಫ್ಯಾನ್ ಹಾಕಲ್ವೋ ಅಲ್ಲಿ ಧೂಳಿಲ್ಲ ಅಂತ ಅಂದ್ಕೊತೀವಿ, ಆದರೆ ಅದ್ರ ಮೇಲ್ಗಡೆ ಕೂತಿರುತ್ತೆ, ಏನು ಫ್ಯಾನ್ ರೆಕ್ಕೆ ಮೇಲೆ ಕೂತಿರುತ್ತೆ, ಆದರೆ ಸೈಡಲ್ಲೆಲ್ಲ ಕಾಣಿಸ್ತಾ ಇರಲ್ಲ. ಎಲ್ಲಿ ಫ್ಯಾನ್ ಹಾಕ್ತಾ ಇರ್ತೀವೋ ಅಲ್ಲಿ ರೆಕ್ಕೆ ಈ ಎಡ್ಜಸ್ಸಲ್ಲೆಲ್ಲ ಕಾಣಿಸ್ತಾ ಇರುತ್ತೆ. ಆವಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ ಫ್ಯಾನ್ ಗಲೀಜಾಗಿದೆ ಅಂತ ಅಂದ್ಬಿಟ್ಟು. ಫ್ಯಾನ್ ಹಾಕದೇ ಇರೋ ಕಡೆ ಬರೀ ರೆಕ್ಕೆ ಮೇಲೆ ಜಾಸ್ತಿ ಕೂತಿರುತ್ತೆ, ಒಂಥರ ಎಷ್ಟು ಕೆಂಪಗೆ ಕಾಣಿಸ್ತಾ ಇತ್ತು ಮಣ್ಣು. ಸೊ ಇವಾಗ ನೆಕ್ಸ್ಟು ಮಗಳ ಬೆಡ್ರೂಮ್ಗೆ ಬಂದಿದ್ದೀನಿ. ಮಗನ ಬೆಡ್ರೂಮಲ್ಲೂ ಕೂಡ ತುಂಬ ಗಲೀಜಾಗಿತ್ತು ಫ್ಯಾನು. ಬೆಡ್ರೂಮಲ್ಲಿರೋಂಥ ಫ್ಯಾನುಗಳೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ನೋಡಿದಾಗೆಲ್ಲ ಯಾವಾಗ ಒರೆಸ್ಕೊತೀನಪ್ಪ ಅಂತ ನನಗೆ ತಲೆ ಕೆಟ್ಟೋಗ್ತಾ ಇತ್ತು. ಫೈನಲಿ ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಒರೆಸ್ಬೇಕಾದ್ರೆ ಅನಿಸ್ತಾ ಇತ್ತು, ಯಪ್ಪ ಎಷ್ಟೊಂದು ಧೂಳಿದೆ, ಇಷ್ಟು ದಿನ ಅದು ಹೆಂಗೆ ತಡ್ಕೊಳ್ಳಿ, ಅಂದರೆ ಇಷ್ಟು ದಿನ ಹೀಗೆ ಬಿಟ್ಬಿಟ್ಟಿದ್ದೀನಲ್ಲ ಅಂತ ನನಗೆ ಮುಜುಗರ ಅಂತ ಅನ್ನಿಸ್ತಾ ಇತ್ತು. ನನಗೆ ಮನೇಲಿ ಎಲ್ಲಾದರೂ ಒಂದು ಸ್ವಲ್ಪ ಧೂಳು ಹೊಡಿದ್ದೀನಿ, ಮನೆ ಗಲೀಜಾಗಿತ್ತು ಅಂತಂದರೆ ಯಾರಾದರೂ ಮನೆಗೆ ಬಂತು ಅಂತಂದರೆ ತುಂಬ ಮುಜುಗರ ಅನಿಸ್ತಾ ಇರುತ್ತೆ ನನಗೆ. ಮನೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ, ಏನು ಅಂದ್ಕೊಳ್ತಾರೋ ಅವರು ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ತುಂಬಾ ತಲೆ ಕೆಡಿಸ್ಕೊತೀನಿ ಮನೆ ಕ್ಲೀನ್ ಮಾಡೋದೇ, ಮನೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ. ಎಲ್ಲರೂ ಅಲ್ಲಿ ಆ ಪ್ಲೇಸು ಗಲೀಜು ಆಗ್ತಾಯಿದೆ ಅಂತಂದರೆ ತಲೆ ಕೆಟ್ಟೋಗುತ್ತೆ, ಯಾವಾಗ ಕ್ಲೀನ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು. ಅದೇ ಟೈಮ್ ಇರೋದಿಲ್ಲ ಅಷ್ಟೇ, ನನಗೆ ಟೈಮ್ ಸಾಕಾಗೋದಿಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಯಾವಾಗ ಕ್ಲೀನ್ ಆಗುತ್ತೋ, ಯಾವಾಗ ಕ್ಲೀನ್ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೋ ಅಂತ ಅಂದ್ಬಿಟ್ಟು ತುಂಬ ತಲೆ ಕೆಡಿಸ್ಕೊತಾ ಇರ್ತೀನಿ. ಇವಾಗ 3 ಬೆಡ್ರೂಮು ಮತ್ತು ಮೇಲ್ಗಡೆ ಒಂದು ಲಿವಿಂಗ್ ರೂಮು, ಹಾಗೆ ಇನ್ನೊಂದು ಮೇಲ್ಗಡೆ ಚಿಕ್ಕದೊಂದು ಲಿವಿಂಗ್ ರೂಮ್ದು ಅವಿಷ್ಟು ಕ್ಲೀನ್ ಮಾಡಿಕೊಂಡು ಇವಾಗ ಕೆಳಗಡೆ ಲಿವಿಂಗ್ ರೂಮಲ್ಲಿ ಒರೆಸ್ಕೊತಾ ಇದ್ದೀನಿ. ಈಗಾಗಲೇ ನೋಡ್ತಾ ಇರ್ಬೋದು 5:45 ಆಗಿದೆ ಸಂಜೆ. 1 ಅವರ್ ಸಾಕು ನನಗೆ ಇಷ್ಟು ಫ್ಯಾನುಗಳ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಜಾಸ್ತಿ ಅಷ್ಟೊಂದು ಗಲೀಜಾಗೋರ್ಗೇನು ಬಿಟ್ಟಿರಲ್ಲ. ವರಮಹಾಲಕ್ಷ್ಮಿ ಹಬ್ಬ ಆಗಿ ಆಲ್ಮೋಸ್ಟು 6 ಮಂತ್ಸ್ ಆಗ್ತಾಯಿದೆ ಅಲ್ವಾ, ಸೊ ಸ್ವಲ್ಪ ಲೈಟಾಗಿ ಗಲೀಜಾಗಿತ್ತು. ವರ್ಷಾನುಗಟ್ಟಲೆ ಬಿಟ್ಟರೆ ತುಂಬ ಗಲೀಜಾಗುತ್ತೆ. ಒಂದು 3 ತಿಂಗಳು 4 ತಿಂಗಳು ಒಂದ್ಸಲ ಕ್ಲೀನ್ ಮಾಡ್ತಾಯಿದ್ರೆ ಅಷ್ಟೊಂದೇನು ಗಲೀಜಾಗಿರಲ್ಲ. ಅಂದರೆ ಫ್ಯಾನ್ ಹಾಕಿದ್ರೆ 1 ವಾರಕ್ಕೆ ಗಲೀಜಾಗುತ್ತೆ, ಹಾಕಲಿಲ್ಲ ಅಂದರೆ ಆರಾಮಾಗೆ 6 ಮಂತ್ಸ್ವರೆಗೂ ನೀಟಾಗೇ ಇರುತ್ತೆ. ಇನ್ನಿವಾಗ ನೆಕ್ಸ್ಟು ಇನ್ನೊಂದು ಈ ಕಡೆ ಪೂಜಾ ರೂಮ್ ಬರುತ್ತಲ್ವ, ಅಲ್ಲಿ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಬಾಡಿಗೆ ಮನೇಲಿ ಇದ್ದಾಗ್ಲೂ ಇದೇ ರೀತಿಯಾಗಿ ಮನೆ ಕ್ಲೀನಾಗಿ ಇಟ್ಕೊತಾ ಇದ್ದಿದ್ದು. ಹಾಗೆ ಇವಾಗ ಸ್ವಂತ ಮನೆಯೂ ಹಾಗೆ ಕ್ಲೀನಾಗಿ ಇಟ್ಕೊತಾ ಇದ್ದೀನಿ. ಬಾಡಿಗೆ ಮನೆ ಅಂತ ಅಂದ್ಬಿಟ್ಟು ಬಾಡಿಗೆ ಮನೆ ಬಿಡು, ನಾನೇ ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ನಾನು ಯಾವತ್ತೂ ಆ ಥರ ಮಾಡ್ದೋಳಲ್ಲ. ನಾವೆಲ್ಲಿರ್ತೀವೋ ಆ ಜಾಗ ನಮಗೆ ಮನಸ್ಸಿಗೆ ಸಮಾಧಾನ ಆಗೋ ಥರ ನಾನು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೆ. ಸೊ ಯಾರಾದರೂ ಬಂದರೆ ಇದು ಓನರ್ ಮನೆ ಅಂತ ಯಾರೂ ಹೇಳಲ್ಲ, ಇದು ಅವರು ಅಂದರೆ ಇವತ್ತು ಪದ್ಮ ಅವ್ರ ಮನೆ ಅಂತಲೇ ಮೆನ್ಷನ್ ಮಾಡೋದು. ಹಾಗಾಗಿ ಯಾರಾದರೂ ನೋಡಿದವರು ಮನೆ ಯಪ್ಪ ಅವ್ರು ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರಪ್ಪ ಅಂತ ಅಂದ್ಕೊಳ್ತಾರೆ ಅನ್ನೋದು ಅಲ್ಲ, ಮನೆ ತುಂಬ ನೀಟಾಗಿ ಇಟ್ಕೋಬೇಕು ಅನ್ನೋದು ನನಗೆ ಜಾಸ್ತಿ ತುಂಬ ತಲೆ ಕೆಡಿಸ್ಕೊತೀನಿ. ಮತ್ತು ಯಾರಾದರೂ ಬಂದಾಗ ಅಯ್ಯೋ ನಾನು ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀನಿ, ಅವ್ರು ಏನಂತ ಅಂದ್ಕೊತಾರೋ ಅಂತ ಅಂದ್ಬಿಟ್ಟು ಕೂಡ ಹೆದರ್ಕೊತಾ ಇರ್ತೀನಿ. ಹಾಗಾಗಿ ನಮಗೆ ಬಾಡಿಗೆ ಮನೆಯೂ ಒಂದೇ ರೀತಿ ಮತ್ತು ಸ್ವಂತ ಮನೆಯೂ ಒಂದೇ ರೀತಿ. ಅಲ್ಲಿ ಕೂಡ ಇದೇ ರೀತಿಯಾಗಿ ನಾನು ಬಾಡಿಗೆ ಮನೇಲಿ ಇದ್ದವಳು ಕೂಡ ಇದೇ ರೀತಿಯಾಗಿ ನಾನು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೆ. ಅದೇ ನಾವು ಯಾವ ಜಾಗದಲ್ಲಿ ಇರ್ತೀವೋ ಆ ಜಾಗ ಅದು ನಮ್ಮದೇ, ನಾವಿರೋ ತನಕ ಅಂತ ಅಂದ್ಬಿಟ್ಟು ನಾನು ಈ ರೀತಿನೇ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೆ. ಅದನ್ನೇ ನಾನು ನಮ್ಮ ಯಜಮಾನ್ರ ಹತ್ರ ಕೂಡ ನೆನ್ನೆ ಹೇಳಿದೆ, ನಾವು ನಮ್ಮ ಮನೆ ಹೇಗೆ ಕ್ಲೀನ್ ಮಾಡ್ಕೊತಾ ಇದ್ದೀವೋ ಆ ಬಾಡಿಗೆ ಮನೆಯಲ್ಲೂ ಕೂಡ ಇದೇ ರೀತಿಯಾಗಿ ಇಟ್ಕೊತಾ ಇದ್ನಲ್ವಾ ಅಂತಂದೆ. ಹೌದು ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಅದೇನೋ ಗೊತ್ತಿಲ್ಲ, ನಾವೆಲ್ಲಿರ್ತೀವೋ ಆ ಜಾಗ ನೀಟಾಗಿರ್ಬೇಕು ಅಷ್ಟೇ. ಅದು ಯಾರ್ದಾದ್ರೂ ಆಗಿರ್ಬೋದು, ನಮ್ಮದಾದ್ರೂ ಆಗಿರ್ಬಾರ್ದು ಅಥವಾ ಯಾರ್ದಾದ್ರೂ ಆಗಿರ್ಬೋದು. ಇವಾಗ ಊರಿಗೆ ಹೋದ್ರೂ ಅಷ್ಟೇ, ಅಯ್ಯೋ ಆ ಮನೇಲಿ ಯಾರಿದ್ದಾರೆ, ನಾನು ಯಾಕೆ ಮಾಡಬೇಕು ಕ್ಲೀನಾಗೆ ಅಂತ ಅಂದ್ಬಿಟ್ಟು ನಾನು ಆ ಥರ ಯೋಚನೆ ಮಾಡಲ್ಲ. ನಾವಿರೋಷ್ಟು ದಿನ ಇರೋಷ್ಟು ಟೈಮು ಆ ಜಾಗ ನೀಟಾಗಿರ್ಬೇಕಂತ ಯೋಚನೆ ಮಾಡ್ತೀನಿ. ಎಲ್ಲ ಫ್ಯಾನು ಕ್ಲೀನ್ ಮಾಡ್ಕೊಂಡ್ಮೇಲೆ ನನಗೆ ಸಮಾಧಾನ ಅಂತ ಅನ್ನಿಸ್ತು. ಇನ್ನು ಆ್ಯಪಲ್ ಜ್ಯೂಸ್ ಕುಡಿದು ಅದಾದಮೇಲೆ ಫೇಸ್ಗೆ ರೋಸಾ ಪೌಡರ್ನ ಮಾಡಿಟ್ಟಿದ್ನಲ್ಲ ಹೋಮ್ಮೇಡು, ಅದನ್ನ ಹಚ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು ಮಧ್ಯಾಹ್ನದ್ದು. ಹಾಗಾಗಿ ಪಾತ್ರೆ ತೊಳ್ಕೊತ ಇಲ್ಲಿ ಸಾರು ಮಾಡ್ಕೊತ ನೈಟು ಊಟಕ್ಕೆ ಮುಳ್ಗಾಯಿ ಸಾರು ಮಾಡಿದ್ದೆ, ಬದನೆಕಾಯಿ ಮುಳ್ಗಾಯಿ ಸಾರು, ಮುದ್ದೆ ಮಾಡಿದ್ದೆ. ಸೊ ಊಟ ಎಲ್ಲ ಆದಮೇಲೆ ಇವಾಗ ಬಿಗ್ ಬಾಸ್ನ ನೋಡ್ಕೊತ ಬ್ರೇಕ್ ಬಂದು ಪಾತ್ರೆ ಕೂಡ ಹಾಗೆ ಎಲ್ಲ ತೊಳೆದಿಟ್ಕೊತಾ ಇದ್ದೀನಿ. ಮತ್ತು ಬೆಳಗ್ಗೆ ಹೊತ್ತಾಯಿತು ಅಂತಂದರೆ ತುಂಬ ಲೇಟ್ ಆಗುತ್ತೆ ಬೆಳಗ್ಗೆ ಪಾತ್ರೆಗಳು ತೊಳ್ಕೊಳ್ಳೋಕ್ಕೆ, ಮತ್ತು ಜಿರಳೆಗಳ ಕಾಟ ಜಾಸ್ತಿ ಆಗುತ್ತೆ ಅಂತ ಆದಷ್ಟು
ಎಲ್ಲ ನೈಟೇ ಪಾತ್ರೆಗಳು ತೊಳೆದಿಟ್ಬಿಡ್ತೀನಿ. ಯಾವತ್ತೋ ಒಂದಿನ ತುಂಬ ಆಗಲ್ಲ ಅಂದಾಗ ಬಿಟ್ಬಿಡ್ತೀನಿ ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ. ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.